ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೂ ವ್ಲಾಗ್ಸ್ ಕನ್ನಡ. ನಾನಿವತ್ತು ಈ ವಿಡಿಯೋದಲ್ಲಿ ಅಂಗನವಾಡಿ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ತಮಗೆಲ್ಲ ತಲುಪುತ್ತೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ 579 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ನಡೆಸಿದ್ದು, ಇದೇ ಮೇ 16ನೇ ತಾರೀಕು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಅರ್ಜಿ ಸಲ್ಲಿಸಲಿಕ್ಕೆ ನಾನು ಈ ವಿಡಿಯೋದಲ್ಲಿ ತಮಗೆಲ್ಲ ಮೊಬೈಲಲ್ಲೇ ಯಾವ ರೀತಿ ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಗೂಗಲಲ್ಲಿ ಹೋಗಿ ಅಂಗನವಾಡಿ ರಿಕ್ರೂಟ್ಮೆಂಟ್ ಅಂತ ಹೊಡೆದ ತಕ್ಷಣ ಈ ರೀತಿ ವೆಬ್ಸೈಟ್ ಬರುತ್ತೆ. ನಂತರ ನಾವು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರ ಮೇಲೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಮೇಲೆ ನಾವು ಯಾವಾಗಲೂ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಾವು ಒಂದು ಸಾರಿ ನೋಟಿಫಿಕೇಷನನ್ನು ಓದ್ಕೊಂಡ್ರೆ ಒಳ್ಳೆಯದು. ಅದೇ ರೀತಿ ಈ ನೋಟಿಫಿಕೇಷನಲ್ಲಿ ಈ ಅಂಗನವಾಡಿ ಕಾರ್ಯಕರ್ತೆ ಆಗಲಿ ಅಥವಾ ಅಂಗನವಾಡಿ ಸಹಾಯಕಿಗೆ ಯಾವೆಲ್ಲ ಅರ್ಹತೆ ಬೇಕು, ಹಾಗೆ ವಯೋಮಿತಿ ಬೇಕು ಅನ್ನೋದನ್ನು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಅರ್ಹತೆ ಅಂತಂದರೆ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಿರ್ತಾರೆ. ಹಾಗೆ ವಯೋಮಿತಿ ಅಂತಂದ್ರೆ ಕನಿಷ್ಠವಾಗಿ 19 ವರ್ಷ ಹಾಗೂ ಗರಿಷ್ಠ 35 ವರ್ಷ ಹೊಂದಿರಬೇಕು ಮತ್ತು ವಿಕಲಚೇತನರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರ್ತೈತಿ. ನೆಕ್ಸ್ಟ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಸ್ಥಳೀಯತೆ ಅಂತಂದರೆ ನಾವು ಯಾವ ತಾಲೂಕಿನಲ್ಲಿ ಅಥವಾ ಯಾವ ವಾರ್ಡಿನಲ್ಲಿ ನಾವು ಕೆಲಸವನ್ನು ಮಾಡಲಿಕ್ಕೆ ಇಚ್ಛಿಸ್ತೀವಿ ಆ ಸ್ಥಳದ ನಾವು ಸ್ಥಳೀಯರಾಗಿರಬೇಕು ಅನ್ನೋದು ಇದರಲ್ಲಿ ಮುಖ್ಯವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದಲ್ಲದೆ ನಾವು ತಹಶೀಲ್ದಾರ್ ಅಥವಾ ಉಪತಹಶೀಲ್ದಾರ್ ಅವರ ಹತ್ರ 3 ವರ್ಷದ ವಾಸ್ತವ್ಯ ದೃಢೀಕರಣ ಪತ್ರವನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ಪಡೆದಿಟ್ಕೊಳ್ಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ನು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಏನೆಲ್ಲ ವಿದ್ಯಾರ್ಹತೆಗಳು ಬೇಕಂತಂದ್ರೆ, ಮೊದಲನೇದಾಗಿ ಕಾರ್ಯಕರ್ತೆ ಹುದ್ದೆಗೆ ಕನಿಷ್ಠ ಪಕ್ಷ ನಾವು ಸೆಕೆಂಡ್ PUC ಮುಗಿಸಿರಲೇಬೇಕಾಗುತ್ತೆ. ಅದರ ಜೊತೆಗೆ ನಾವು SSLCಯಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು. ನಂತರ ಅಡಿಷ್ನಲ್ ಆಗಿ ನಾವು ಯಾವುದಾದ್ರೂ ಈ ಅಂಗೀಕೃತ ಸಂಸ್ಥೆಗಳಾದಂತಹ DSERT ಅಥವಾ NTT ಯಾವುದಾದ್ರೂ ಕೋರ್ಸ್ ಮುಗಿಸ್ಕೊಂಡ್ರೆ ನಮಗೆ ಬೋನಸ್ ಆಗಿ 5 ಮಾರ್ಕ್ಸ್ ಗೊತ್ತಾಗುತ್ತೆ. ನಾನು ಇದನ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ನು ಅಂಗನವಾಡಿ ಸಹಾಯಕಿಗಾಗಿ ಏನು ಬೇಕಂತಂದ್ರೆ ಕನಿಷ್ಠ ಪಕ್ಷ SSLC ಮುಗಿಸಿರಬೇಕು ಹಾಗೂ ಇದರಲ್ಲಿಯೂ ಸಹ ಕನ್ನಡವನ್ನು ನೀವು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರುವುದು ಕಡ್ಡಾಯವಾಗಿರುತ್ತೆ. ನಂತರ ಇದು ಈ ಪ್ರಕ್ರಿಯೆ ಒಂದು ಕಂಪ್ಲೀಟಾಗಿ ಮೆರಿಟ್ ಬೇಸ್ಡ್ ಪ್ರಕ್ರಿಯೆ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಬರವಣಿಗೆ ಎಕ್ಸಾಮ್ ಆಗಲಿ ಅಥವಾ ಇಂಟರ್ವ್ಯೂ ಆಗಲಿ ಇರೋದಿಲ್ಲ. ಇನ್ನು ಮುಂದೆ ನಾವು ಈ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವೆಲ್ಲ ದಾಖಲೆಗಳನ್ನ ಹೊಂದಿರಬೇಕಂತಂದ್ರೆ, ಫಸ್ಟ್ ಆಫ್ ಆಲ್ ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದ್ರಿಂದ ಆನ್ಲೈನ್ ಮೂಲಕನೇ ಹಾಕಬೇಕಾಗಿರುತ್ತೆ. ನಂತರ ಜನನ ಪ್ರಮಾಣ ಪತ್ರ ಅಥವಾ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನಂತರ ಕಾರ್ಯಕರ್ತೆ ಹುದ್ದೆಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕು ಮತ್ತು ನಾನು ಆಗಲೇ ಹೇಳಿದಂಗೆ ತಹಶೀಲ್ದಾರ್ ಕಡೆಯಿಂದ 3 ವರ್ಷ ವಾಸ್ತವ್ಯ ದೃಢೀಕರಣ ಪತ್ರ ಒಂದು ಬೇಕಾಗುತ್ತೆ. ನಂತರ ಏನಾದರೂ ರಿಸರ್ವೇಷನ್ ಕ್ಯಾಟಗರಿ ಅಂತಂದರೆ, ಈಗ ಯಾರಾದರೂ ವಿಧವೆಯರಿದ್ದರೆ, ಅಕಸ್ಮಾತ್ ಆ್ಯಸಿಡ್ ದಾಳಿಯಿಂದ ಒಳಗಾಗಿದ್ದರೆ ಅಥವಾ ವಿಚ್ಛೇದಿತ ಮಹಿಳೆ ಇದ್ದರೆ ಇಂಥವ್ರಿಗೆ ಒಂದು 5 ಅವರು
ಈ ವಿಡಿಯೋ ತಮಗೆಲ್ಲ ಇಷ್ಟ ಆದಲ್ಲಿ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.